ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ರಂಗಾಯಣ ರಘು ಅವರು ಇತ್ತೀಚೆಗೆ ಹಲವಾರು ಎಕ್ಸ್ಪೆರಿಮೆಂಟ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಅದೇ ರೀತಿ ಈ ವಾರ ಕೂಡ ಅವರ ಹೊಸ ಸಿನಿಮಾ ಮೂರನೇ ಕೃಷ್ಣಪ್ಪ ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಹೇಳ್ತೀನಿ ಈ ಒಂದು ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೂರನೇ ಕೃಷ್ಣಪ್ಪ ಇದು ರಂಗಾಯಣ ರಘು ಅವರು ಮತ್ತು ಸಂಪತ್ ಮೈತ್ರಿ ಅವರು ಮೇನ್ ಲೀಡಲ್ಲಿದ್ದು ನವೀನ್ ನಾರಾಯಣ ಘಟ್ಟ ಅವರ ನಿರ್ದೇಶನದ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ನಲ್ಲಿ ತಯಾರಾಗಿರೋ ಒಂದು ರಿಯಲಿಸ್ಟಿಕ್ ಕಾಮಿಡಿ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನು ಅಂತ ನೋಡೋದಾದರೆ, ವೀರಣ್ಣ ಮತ್ತು ಲೋಕಿ ಊರಿನ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಒಬ್ರಿಗೊಬ್ರು ಕಾಂಪಿಟೇಷನ್ಗೆ ಬಿದ್ದು ತಯಾರಿ ನಡೆಸ್ಕೊಂಡು ರೆಡಿಯಾಗಿರ್ತಾರೆ. ಕೆಲಸಗಳು ಮಾಡಿದ್ರು ಕಷ್ಟ ಬಿದ್ದು ಬಾರಲ್ಲೇ ತಿಕ್ಕ ಮುಚ್ಕೊಂಡ್ಲೆ. ಇನ್ನು ವೀರಣ್ಣ ಜನಗಳ ವಿಶ್ವಾಸ ಪಡಿಬೇಕು, ಎಲೆಕ್ಷನಲ್ಲಿ ಏನಾದರೂ ಮಾಡಿ ಗೆಲ್ಲೇಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಅಂದರೆ ಈಗಾಗಲೇ ನಿರ್ಮಾಣವಾಗಿರೋ ದೇವಸ್ಥಾನದ ಇನಾಗ್ರೇಷನ್ಗೆ ಒಬ್ಬ ಸೆಲೆಬ್ರಿಟಿನ ಕರೆಸಿ ಇನಾಗ್ರೇಷನ್ ಮಾಡಿಸೋ ಪ್ಲ್ಯಾನಲ್ಲಿ ಇರ್ತಾನೆ. ಸಡನ್ನಾಗಿ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆಯ ನಂತರ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗತ್ತೆ. ಇನ್ನು ವೀರಣ್ಣ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗೋಕ್ಕೆ ಅಂತ ಆ ಊರಿನ ಮೇಷ್ಟ್ರಾದಂತಹ ಮೂರನೇ ಕೃಷ್ಣಪ್ಪ ಅವರಲ್ಲಿ ಸಹಾಯ ಕೇಳ್ತಾನೆ. ಇನ್ನು ದೇವಸ್ಥಾನದ ಇನಾಗ್ರೇಷನ್ಗೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸೋದು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ದೇವಸ್ಥಾನದ ಉದ್ಘಾಟನೆ ಮುಖ್ಯಮಂತ್ರಿಗಳು ಬರ್ತಾರಾ, ದೇವಸ್ಥಾನದ ಇನಾಗ್ರೇಷನ್ ಆಗುತ್ತಾ, ಇನ್ನು ಎಲೆಕ್ಷನಲ್ಲಿ ಅವನ ಪ್ರತಿಸ್ಪರ್ಧಿ ಲೋಕಿ ಸುಮ್ಮನೆ ಇರ್ತಾನ, ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಲ್ಲಿನ ಸೆಟಪ್ ಅಂಡ್ ಎಕ್ಸಿಕ್ಯೂಷನ್. ಇನ್ನು ಸಿನಿಮಾದ ಕತೆ ನಡೆಯೋದು ಆನೇಕಲ್ ತಾಲೂಕಿನ ನಾರಾಯಣಪುರ ಅನ್ನೋ ಒಂದು ಹಳ್ಳಿಯಲ್ಲಿ. ಅಲ್ಲಿನ ಜನರ ಜೀವನ, ಸಂಸ್ಕೃತಿ, ಮಣ್ಣಿನ ಸೊಗಡನ್ನ, ಮುಖ್ಯವಾಗಿ ಅಲ್ಲಿನ ಭಾಷೆಯನ್ನ ಮತ್ತು ಅಲ್ಲಿನ ಸಣ್ಣ ಸಣ್ಣ ವಿಚಾರಗಳನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕ ನವೀನ್ ನಾರಾಯಣ ಘಟ್ಟ ಅವರು. ಇನ್ನು ಅಲ್ಲಿ ಬಳಕೆ ಮಾಡಿರೋ ಅಲ್ಲಿನ ಲೋಕಲ್ ಭಾಷೆ. ಈ ಸರಿನೋ ವರ್ಷಗಳು ಹಾಕ್ಸ್ಬಿಡು ಸಾಕಮ್ಮ, ಮನೆಯವ್ರ ಹೇಳಿ ಚಪ್ಲ ಎಸ್ತಾನ್ ಮುಂಡ ಕೊಡ್ಕ ಅಂತ ಹೇಳಿ ಹಾಕಿಸ್ತೀನಿ. ಅಲ್ಲಿನ ಸೊಗಡಿನ ಭಾಷೆ ಬಳಸಿರೋದು ಸಿನಿಮಾದ ಪೂರ್ತಿ ಮಜಾ ಕೊಡುತ್ತೆ. ಇನ್ಫ್ಯಾಕ್ಟ್ ನಾವು ಅಲ್ಲೇ ಆನೇಕಲ್ ಭಾಗದಲ್ಲಿ ಇದೀವಿ ಅಂತ ಅನ್ಸುತ್ತೆ. ಇನ್ನ ಇಲ್ಲಿನ ಕಾಮಿಡಿಗೆ ಇಲ್ಲಿನ ಭಾಷೆ ಕೂಡ ಸಪೋರ್ಟ್ ಮಾಡಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿನ ಫಸ್ಟ್ ಹಾಫ್ ಮಾತ್ರ ಭಯಂಕರ ಮಜಾ ಕೊಡ್ತವರು. ಇನ್ನ ಸಿನಿಮಾ ಬಿಗಿನಿಂಗ್ ಇಂದಾನು ಎಲ್ಲ ಕಡೆ ನಗ್ತಾನೆ ಇರ್ತೀವಿ. ಮಿಡಲ್ ಅಲ್ಲಿ ಬರೋ 2 ಹಾಡುಗಳನ್ನು ಬಿಟ್ಟು ತುಂಬಾನೇ ನ್ಯಾಚುರಲ್ ಆಗಿ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಅಲ್ಲಿನ ಡೈಲಾಗ್ಗಳು ಮಾತ್ರ ಮಜಾ ಕೊಡ್ತವೆ. ಅಲ್ಲಿ ಬರೋ ಕೆಲವು ಬೈಗಳ ಮಾತ್ರ ನನಗೆ ಸ್ವಲ್ಪ ಇರುಸು ಮುರುಸು ಆಯಿತು. ಅದನ್ನು ಕೂಡ ಕೆಲವು ಪಡ್ಡೆ ಹುಡುಗರು ಮಜಾ ಮಾಡ್ತಾ ಇದ್ರು. ಅಲ್ಲಿ ಬರೋ ಕಾಮಿಡಿಯನ್ಗಳ ಪ್ರತಿ ಪಾತ್ರ ಕೂಡ ನಮಗೆ ನಗಿಸ್ತವೆ, ಎಂಟರ್ಟೈನ್ ಮಾಡಿದ್ವು. ಇನ್ನ ಅಲ್ಲಿನ ಕ್ಯಾರೆಕ್ಟರ್ಗಳು ಮತ್ತು ಅವುಗಳನ್ನ ತೆರೆ ಮೇಲೆ ತರೋಕೆ ಅಂತ ಬರ್ಕೊಂಡಿರೋ ಅಲ್ಲಿನ ರೈಟಿಂಗ್ಸ್ ಸೊಗಸಾಗಿದೆ. ಇಲ್ಲಿ ಬರೋ ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ಶಂಕರ ಮತ್ತು ಲೋಕಿ ಕ್ಯಾರೆಕ್ಟರ್ಗಳು ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೀನಿ. ಶಂಕರ ಅನ್ನೋ ಈ ಕ್ಯಾರೆಕ್ಟರ್ ಆಗಾಗ ಮನಸ್ಸಲ್ಲೇ ಮಾತಾಡಿಕೊಂಡು ಕೌಂಟರ್ ಕೊಡೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನು ಮೂರನೇ ಕೃಷ್ಣಪ್ಪ ಆಗಿ ಸಂಪತ್ ಮೈತ್ರಿ ಅವರು ಸ್ಕೂಲ್ ಮೇಸ್ಟರ್ ಆಗಿ ಒಂದು ಕ್ಯಾರೆಕ್ಟರ್ನ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ ಕೂಡ. ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಲವ್ ಸೀನ್ ಅಲ್ಲಿ ಮಾತ್ರ ಸ್ವಲ್ಪ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತೀನಿ. ಇಲ್ಲಿನ ಇನ್ನುಳಿದ ಕ್ಯಾರೆಕ್ಟರ್ಗಳು ಅಂದ್ರೆ ರಂಗಾಯಣ ರಘು, ತುಕಾಲಿ ಸಂತು, ಶ್ರೀಪ್ರಿಯಾ, ಇಲ್ಲಿ ಉಗ್ರ ಮಂಜು, ಲೋಕಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಯಾಕೆ ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನ ಎಲ್ಲಾ ಕಲಾವಿದರು ತಮಗಿರುವ ಪಾತ್ರದ ಚೌಕಟ್ಟನ್ನ ತುಂಬಾ ನೀಟಾಗಿ ಅರ್ಥ ಮಾಡಿಕೊಂಡು ಆ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಜೀವ ನೀಡಿದ್ದಾರೆ. ಅದರಲ್ಲೂ ರಂಗಾಯಣ ರಘು ಅವರೊಬ್ಬ ಪರಿಪೂರ್ಣ ಕಲಾವಿದರು. ಯಾವುದೇ ಪಾತ್ರವಾದರೂ ಅದನ್ನ ಫುಲ್ಫಿಲ್ ಮಾಡ್ತಾರೆ, ಆ ಒಂದು ಕ್ಯಾರೆಕ್ಟರ್ಗೆ ಜೀವ ನೀಡ್ತಾರೆ. ಅವರು ಮಾಡೋ ಆ ಕ್ಯಾರೆಕ್ಟರ್ ಆಗಿನೇ ತೆರೆ ಮೇಲೆ ಜೀವಿಸ್ತಾರೆ ಅಂತ ಹೇಳ್ತೀನಿ. ಇಲ್ಲೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆ ಭಾಗದ ಭಾಷೆಯನ್ನ ಅವರ ಬಾಯಲ್ಲಿ ಕೇಳೋಕೆ ಮಜವಾಗಿರುತ್ತೆ. ಆ ಒಂದು ಕ್ಯಾರೆಕ್ಟರ್ನ ಅದ್ಭುತವಾಗಿ ಮಾಡಿದ್ದಾರೆ ರಂಗಾಯಣ ರಘು ಅವರು. ಇನ್ನು ಉಗ್ರ ಮಂಜು ಅವರಿಗೆ ಕೊಟ್ಟಿರೋ ಪಾತ್ರ ಚೆನ್ನಾಗಿದೆ, ಅದನ್ನು ಅವರು ತುಂಬ ಚೆನ್ನಾಗಿ ತೆರೆ ಮೇಲೆ ಒಪ್ಪಿಸಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಅಲ್ಲಿ
ಎಲ್ಲ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಒಳ್ಳೊಳ್ಳೆ ಸಿಚುವೇಶನ್ಗಳ ಮುಖಾಂತರ ಮಜಾ ಕೊಟ್ಟರೆ ಇಂಟರ್ವ್ಯೂಲ್ನಲ್ಲಿ ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆದರೆ ಮುಂದೆ ಸೆಕೆಂಡ್ ಹಾಫ್ನಲ್ಲಿ ಒಂದಷ್ಟು ಹೊಸ ಸೀಕ್ವೆನ್ಸ್ಗಳನ್ನು ಸೇರಿಸಿ ಒಂದೇನು ಎಂಡಿಂಗ್ ಬೇಕು ಅನ್ನೋ ಥರ ಬರ್ಕೊಂಡಿದ್ದಾರೆ. ಅದು ಕನ್ವೆ ಆಗಲಿಲ್ಲ. ಸಡನ್ ಆಗಿ ಬರೋ ಎಲಿಮೆಂಟ್ಸ್ ಕನ್ವೆ ಆಗಲಿಲ್ಲ. ಸೆಕೆಂಡ್ ಹಾಫಲ್ಲಿ ಡ್ರಾಮಾ ಕಡೆ ಹೋಗಿದ್ದು, ಏನು ಸ್ಟ್ರಗಲ್ ಮಾಡ್ದೇನೆ ಹೀರೋಗೆ ಎಲ್ಲ ಸಿಕ್ಕಿದ್ದು ಎಲ್ಲನೂ ಅಷ್ಟೇನು ಮಜಾ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಮುಂದೆ ಏನಾಗ್ಬೋದು ಅನ್ನೋದನ್ನು ಗೆಸ್ ಮಾಡ್ಬೋದು. ಅಷ್ಟು ವೀಕ್ ಆಗೋಯ್ತು ಅಲ್ಲಿನ ಪ್ಲೇ ಅಂತ ಹೇಳ್ತೀನಿ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ರೈಟಿಂಗ್ಸ್ ಇರಬಹುದಿತ್ತು ಅನಿಸ್ತು. ಈ ಸೆಕೆಂಡ್ ಹಾಫಲ್ಲಿ ಡ್ರಾಮಾನ ಕ್ರಿಯೇಟ್ ಮಾಡಿ ಮೆಸೇಜ್ ಹೇಳೋ ಪ್ರಯತ್ನ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನೀಟ್ ಪ್ರೆಸೆಂಟೇಷನ್ ಇರಬಹುದಿತ್ತು. ಸುಮ್ಮನೆ ಪೊಲಿಟಿಕಲ್ ಸೈಡ್ಗೆ ಪೂರ್ತಿಯಾಗಿ ಹೋಗಿ ಕಥೆನ ಮುಗಿಸಿದ್ದಾರೆ. ಎಲ್ಲ ಇದ್ದು ಏನೋ ಮಿಸ್ಸಿಂಗ್ ಇದೆ, ಇನ್ನೂ ಏನೋ ಬೇಕಾಗಿತ್ತು ಅಂತ ಅನಿಸ್ತು ಸಿನಿಮಾ ನೋಡಿದಾಗ. ಆನಂದ್ ರಾಜ್ ವಿಕ್ರಮ್ ಅವರ BGM ಅಂಡ್ ಸೌಂಡ್ ಡಿಸೈನ್, ಸೌಂಡಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಸಿನಿಮಾದ ರಿಯಲಿಸ್ಟಿಕ್ ಅಪ್ರೋಚ್, ರಿಯಲಿಸ್ಟಿಕ್ ಮೇಕಿಂಗ್ ಇಷ್ಟ ಆಗುತ್ತೆ. ಒಂದು ಫನ್ ಜೊತೆ ಮೆಸೇಜ್ ಇರೋ ಅಂಥ ಕಾಮಿಡಿ ಜನರ್ ಸಿನಿಮಾ ಕಾಮಿಡಿ ಇದೆ. ಆದರೆ ಫಸ್ಟ್ ಹಾಫ್ ಮಾತ್ರ ನಾರ್ಮಲ್ ಸಿನಿಮಾಗಳನ್ನು ನೋಡಿ ಬೇಜಾರಾಗಿದ್ರೆ ಖಂಡಿತವಾಗಿ ಈ ಸಿನಿಮಾ ಮಜಾ ಕೊಡುತ್ತೆ. ಹುಲ್ಲು ಕತೆ ಹೇಳ್ಬೇಕಾ? ಆಹಾ ಬೊಲೆ ಇದ್ದೀರಾ, ಬರ್ರಿ ಥಿಯೇಟ್ರಕ್ಕ. ಸೊ ಇಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ನೀವು ಈಗಾಗಲೇ ಸಿನಿಮಾ ನೋಡಿದರೆ ಏನನ್ನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.